ಇವಾಗ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡೋದು ಇದಾರೆ ತಾನೆ, ಅವ್ರ ಹತ್ರ ಕೇಳ್ಕೋಬೇಕು ನೀವು. ಹೌದಾ? ಸರಿ ಆಯ್ತು. ಹಾಯ್ ಹಲೋ ಹಲೋ, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಮಧುಗೌಡ ಯೂಟ್ಯೂಬ್ ಚಾನಲ್. ನಮ್ ತಾಯಿ ತಂಗಿ ಒಬ್ರು ತೀರ್ಕೊಂಡಿದ್ರು. ಪ್ರೇಮಲ್ ಕೂತವ್ರಿಬ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಯಾರೇನೋ ಅನ್ಕೊಬೇಡಿ, ಎಲ್ಲ ಉಂಚ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಈ ಥರ ಸ್ಟಾರ್ಟ್ ಮಾಡಿಲ್ಲ. ನಾನು ನಿಶನಿಂದ ಇನ್ಸ್ಪಿರೇಷನ್ ತೊಗೊಂಡು ನಿಶ ಹಿಂಗೆ ಮಾಡಿದ್ರು ಸುಮಾರು ಸಲ, ಹಂಗೆ ನಾನು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹೇಳಿ ಏನಾದ್ರು. ಎಲೆಕ್ಟ್ರಿಕಲ್ ತಾನೇ ಉಸ್ತಾ ಇದ್ದು. ಹೌದು. ಸೊ ಓಕೆ ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಅಜ್ಜಿ ಮನೆ ಇಲ್ಲಿದ್ದೀವಿ. ಇವತ್ತೊಂದು ಪೂಜೆ ಇಲ್ಲಿ. ಸೊ ಇದನ್ನ ಮುಗಿಸ್ಕೊಂಡು ಒಟ್ಟಿಗೆ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು 3 ದಿನದಿಂದ ಇಲ್ಲೇ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಇಲ್ಲೇ ಇದ್ಬಿಟ್ಟಿದ್ದೀವಿ. ಸೊ ಇವತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನೇನು ಮಾಡ್ತೀವಿ, ಹೆಂಗಿರುತ್ತೆ ದಿನ, ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮಾತಾಡಿಸ್ತೀನಿ. ಮತ್ತು ಹಾಗೆ ಲಾಸ್ಟ್ ನನ್ನ ವ್ಲಾಗ್ಗೆ ಎಷ್ಟು ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೀರಾ, ಆಮೇಲೆ ವಾಯ್ಸ್ ನೋಟ್ಗಳು ಕಳಿಸಿದ್ದೀರಾ, ಆಮೇಲೆ ಪಾಸಿಟಿವ್ ಸಿಕ್ಕಾಬಡೆ ಜನ ಕಮೆಂಟ್ಸ್ ಹಾಕಿದ್ದೀರಾ, ಎಲ್ಲನೂ ನಾನು ನೋಡಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ಇವತ್ತಿನ ಬ್ಲಾಗ್ ಹೋಗಿ ನೀವು ಯಾಕೆ ಇಲ್ಲಿದ್ದೀರಾ? ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ವಿಡಿಯೋ ಮಾಡ್ತಾರದು ನಾನು ಒಂದು ಸ್ವಲ್ಪ ನನ್ನ ಮೇಲೆ ಕರುಣೆ ಇರಲಿ. ನನ್ನ ಚಾನಲ್ ಅಂತ ಇದೆ ಮದನ್ ಗೌಡ ಅಂತ, ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮದನ್ ಗೌಡ ಯೂಟ್ಯೂಬ್ ಚಾನಲ್ಗೆ ಅಲ್ಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಯ್ ಮುತ್ತಣ್ಣ. ನಮ್ಮ ಮುತ್ತಣ್ಣ ಇನ್ನೂ ಸ್ನಾನ ಮಾಡ್ದೇನೆ ವೇಟಿಂಗು. ಹೋಗಿ ಮುತ್ತಣ್ಣ ಸ್ನಾನ ಮಾಡ್ಕೊಳ್ಳಿ. ನಾಷ್ಟ ಆಯ್ತಲ್ವಾ? ಇಲ್ಲಿ ಅಡ್ಗೆ ಮಾಡ್ತಾ ಇರೋದು ನೈಟ್ಗೆ, ಮಧ್ಯಾಹ್ನಕ್ಕಲ್ಲ, ಕನ್ಫ್ಯೂಸ್ ಆಗಬೇಡಿ. ಓಕೆ. ನಮ್ಮ ದೊಡ್ಡಮ್ಮ ಈಗ ಏನಿದು ಲಿವರಾ, ಇದು ಕಾಳುಗೋಜಿಗೆ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಸುವರ್ಣಗೆಡ್ಡೆ ತರಕಾರಿ ಎಲ್ಲ ಹೆಚ್ಚಿದ್ದಾರೆ. ಆ್ಯಂಡ್ ಇಲ್ಲಿ ಮಟನ್ ರೆಡಿ ಆಗ್ತಾ ಇದೆ. ಮಟನ್ ಅಪ್ಪ, ಹಾಂ ಇಲ್ಲಿ ನೋಡಿ, ಇದು ಮಟನ್. ಇದು ಏನಕ್ಕೆ ದೊಡ್ಡಮ್ಮ ಮಸಾಲೆ ರುಬ್ಬಿಟ್ಟಿರೋದು? ಸಾಂಬಾರು. ಓಕೆ, ಇವಾಗ ಕಾಳುಗೊಜ್ಜು. ಇಲ್ಲಿ ನಮ್ಮಮ್ಮ ವಡೆ ಮಾಡ್ತಾ ಇದ್ದಾರೆ. ಏನಮ್ಮ ಹಿಂಗೆ ಕೂತಿದ್ಯಾ? ಹಳೇ ಕಾಲದಲ್ಲಿ ಕೂತ್ಕೋತಾರಲ್ಲ ಹೆಂಗಸರು ಹಂಗೆ. ಸೊ ನಮ್ಮಮ್ಮಂದು ವಡೆ ಡಿಪಾರ್ಟ್ಮೆಂಟು ವಡೆ ಮಾಡ್ತಾ ಇದ್ದಾರೆ. ಆ್ಯಂಡ್ ತಿಮ್ಸು, ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ನಥಿಂಗ್ ಅನ್ಬೇಕು. ನಥಿಂಗ್ ಅಂದ್ರೆ ನಟಿಂಗ್ ಅಂತೈತೆ ತಿಮ್ಮವ್ವ. ಇಲ್ಲ ಲಕ್ಷ್ಮವ್ವ ಆಯ್ತು ಇಲ್ಲಿ, ನಮ್ಮ ಲಕ್ಷ್ಮವ್ವ. ಆಯ್ ಮಾಡವ. ಹಾಯ್, ಏನು ಸಮಾಚಾರ? ಸೌಖ್ಯವೇ? ವಡೆ ತಿಂದೆ. ಹಾಂ, ಕಾಫಿ ಕುಡ್ದೆ. ಹಾಂ ಆಯಿತು. ನೆಕ್ಸ್ಟ್ ಇವಾಗ ಮಟನ್ ನೋಡಿ ತಿನ್ನೋಕ್ಕೆ ರೆಡಿ. ಪ್ರಿಪೇರಿಂಗು. ಇಲ್ಲಿ ಅಜ್ಜಿ ಇಂಗ್ಲೀಷು ಪ್ರಿಪೇರಿಂಗು. ಹೆಂಗನ್ಸ್ತು ನಮ್ಮೂರು? ನಿದ್ದೆ ಬಂತ ನೆನ್ನೆ ನಿದ್ದೆ ಬಂತು ಗೈಸ್. ಇವರು ಈ ಅಜ್ಜಿರು ಮತ್ತು ನಮ್ಮ ತಿಮ್ಮವ್ವ ಇಬ್ಬರು ರಾತ್ರಿ ಗೊರ್ಕೆ ಹೊಡೆದ್ರು. ಅವ್ರ ಗೊರ್ಕೆ ನಿದ್ದೆಗೆ ದೊಡ್ಡಪ್ಪ, ನಮಗೆ ನಿದ್ದೆ ಬಂದಿಲ್ಲ. ಇವಾಗ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ, ಆಗಮಿಸಿದ್ದಾರೆ. ಹಾಯ್. ಇಲ್ಲೇ ಹಾಸ್ಕೊಂಡು ಮಲಗಿದ್ವಿ. ಹಾಂ, ಸಫಿಷಿಯೆಂಟ್. ನಿಮ್ಮ ಅತ್ತೆಯವರೆಲ್ಲ ಎತ್ತಿಟ್ಟಿದ್ರು. ಮತ್ತೆ ಏನ್ ಸಮಾಚಾರ? ಏನಿಲ್ಲ, ಮಲ್ಕೊಳಕ್ಕೂ ಏನ್ ತೊಂದ್ರೆ ಇಲ್ಲ. ಇಷ್ಟು ದೊಡ್ಡ ಮನೆ ಇದೆ. ಗೈಸ್, ನಮ್ ದೊಡ್ಡಪ್ಪ ಮ್ಯಾಥ್ಸ್ ಟೀಚರ್. ಎಷ್ಟೋ ಜನ ಗೊತ್ತಿಲ್ಲ ಅಲ್ಲ, ನಮ್ ದೊಡ್ಡಪ್ಪ ಕಸ್ತೂರಬಾ ಸ್ಕೂಲ್ ಅಲ್ಲ? ಕಸ್ತೂರಬಾ ಸ್ಕೂಲ್ ಮದ್ದೂರ್ ಮೇಷ್ಟ್ರು ನಮ್ ದೊಡ್ಡಪ್ಪ. ಇನ್ 3 years ಇದೆ. ಆಮೇಲೆ ದೊಡ್ಡಪ್ಪ 4. ಆಮೇಲೆ ನಮ್ಮ ದೊಡ್ಡಪ್ಪಂಗೆ ರಿಟೈರ್ಮೆಂಟು ಎಷ್ಟು ಬೇಗ ಆಗೋಯ್ತಲ್ಲ. ವಯಸ್ಸಾಗೋಯ್ತು ನಮ್ಮ ದೊಡ್ಡಪ್ಪಂಗೆ. ಹಾಂ, ವಯಸ್ಸಾಯ್ತು ಅಂತ. ಆಯ್ತಾ ಸ್ನಾನ? ಮತ್ತು ದೊಡ್ಡಮ್ಮ 3 ವರ್ಷ ಅಂತ ಅವಾಗಲೇ. 2029 ಹಾಂ, ಜೂನ್.
ಈ ಪರ್ಕೆ ಬಿಟ್ಟವ್ರಾ? ಕ್ಲೀನ್ ಮಾಡ್ಬಿಡೋಣ. ಇವಾಗ ಚಿಕನ್ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಚಿಕನ್ ಮಾಡೋಣ. ಹಂಗೆ ನೀರು ಇಡಬೇಕು, ನೀರು ಬಿಟ್ಟಿದ್ದಾರೆ. ಅಂಡ್ ಎಲ್ಲಿ ಪೈಪು? ನನಗೆ ನಮ್ಮ ಅಜ್ಜಿ ಮನೆ ತುಂಬಾ ನೆನಪು ಜಾಸ್ತಿ ಇಲ್ಲಿ. ಯಾಕಂದ್ರೆ ನಾನು ಲಾಕ್ಡೌನ್ ಟೈಮಲ್ಲಿ 3 ತಿಂಗಳೇನೋ ಇದೆ. ಸಣ್ಣ ಗೊತ್ತೈತೆ ಯಾವ ಅಷ್ಟೇ ಗೈಸ್. ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಇವತ್ತು. ಕಬಾಬ್ ಮತ್ತು ಪೆಪ್ಪರ್ ಎರಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಏನೋ ಬರೆದಿದ್ದೀನಿ ನೋಡಿ. ಯಾರಿಗಾರು ಕಾಣಿಸಿದ್ರೆ ಕಮೆಂಟ್ ಮಾಡಿ, ನಾನು ಹೇಳಲ್ಲ ಏನು ಅಂತ. ಇಲ್ಲಿ 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 ಏನು ಇಷ್ಟ ಅಗ್ಲ ಏನೋ ಬರೆದಿದ್ದೀನಿ. ಏನಂತ ಯಾರು ಗಮನಿಸಿದ್ರೆ ಇಲ್ಲ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸಾಕು ಬಾ ಪೂರ್ಣಿ ಬಂದಿದ್ದಾರೆ, ಆಗಮಿಸಿದ್ದಾರೆ. ಯಾಕೆ ಇಂತ ಕೂತಿದ್ಯಾ? ಬಾ ಕತ್ಲೆ ಹಿಂದೆ. ಮುಂದಕ್ಕೆ ಬಾ ಮುಂದಕ್ಕೆ. ನಮ್ಮ ಪೂರ್ಣಿ ಹೊಸ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಯಾರ್ಯಾರು? ಅರ್ಪಿತಾ ಬರ್ತಾರೆ, ಇನ್ನೇನು ಬರುತ್ತಿದ್ದಾರೆ, ಸಂಜೆ ಬರ್ತಾರೆ. ಲಾಸ್ಟ್ ಟೈಮ್ ನಮ್ಮ ಪೂರ್ಣಿ ಮಿಸ್ ಆಗಿದ್ಲು. ನೀನೇನು ಮಾತಾಡಂಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು. ಎಷ್ಟು ಮಾತಾಡ್ತಾರೆ ಅವರು. ರೇಕ್ಸ್ ಆಗ್ತಾನೆ ಅವಳನೀಗ. ಪುಣ್ಣಿ ರೆಡಿನಮ್ಮ ಅಂದಕ್ಕೆ ಬಂದು ಮಿರರ್ ಮುಂದೆ ನಿಂತು ಕೂದಲೆಲ್ಲ ಫ್ರೀ ಮಾಡ್ಕೊಂಡು ಬಂದು ಲಿಪ್ಸ್ಟಿಕ್ ಹಚ್ಕೊಂಡು ಕ್ಯಾಮರಾ ಮುಂದೆ ನಿಂತಾಳೆ. ಹೌ ಕಾನ್ಶಿಯಸ್ ಆಯ್ತು. ಇವಾಗ ನಿಮ್ಗೆ ಹೇಳ್ಕೊಡೋದಿದ್ದಾರೆ ತಾನೆ, ಅವ್ರ ಹತ್ರ ಕೇಳ್ಕೋಬೇಕು ನೀವು. ಹೌದಾ? ಸರಿ ಆಯ್ತು. ಪೂರ್ಣಿ, ನಿಂಗೊಂದು ಪ್ರಶ್ನೆ. ಎಲ್ರಿಗೂ ಕೇಳಿದ್ದೆ, ನೀನೊಬ್ಳೆ ಬಾಕಿ. ಓ, ಅದನ್ನ ಕೇಳ್ತೀಯ ಈಗ? ಹೇಳು. ನಿಂಗೆ ಗೊತ್ತಲ್ಲ? ಗೊತ್ತು. ಆಗ ನೀನ ಚಿಕ್ಕೋಳಲ್ವಾ, ಆದ್ರೆ ನೆನ್ಪಿದೆ. ನೆನ್ಪಿರೋದು ಏನಾರು ಒಂದ್ ಹೇಳು. ಯಾವಾಗ್ಲೂ ಗೋಬಿ ತಂದು ಕೊಡ್ತಿದ್ದೆ ಮನೇಲಿ ಇದ್ದಾಗ. ಅಷ್ಟೇ, ಗೋಬಿ ತಂದು ಕೊಡ್ತಾ ಇದ್ರು. ತಿಂಡಿ ತಿನ್ನೋದೆ. ನಂಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ತುಂಬಾ ಒಳ್ಳೆಯವ್ರು. ಚಿಕ್ಕ ಇದ್ಲಿ ಬಣ್ಣ ಅವಾಗಿನ್ನ. ತುಂಬಾ ಚಿಕ್ಕೋಳಲ್ಲ, ಹಂಗಾಗಿ ಅಷ್ಟು ನೆನಪಿಲ್ಲ. ನೆನಪಿರೋದು ಬರೀ ತಿನ್ನೋದು ಮಾತ್ರ ಅಷ್ಟೇ ಗೈಸ್, ತಿನ್ನೋದ್ರದ್ದು ಮಾತ್ರ. ನನ್ನ ತಂಗಿ ಹೊಸ ಕಾಲೇಜಿಗೆ ಸೇರ್ಕೊಂಡಾಳೆ. ಹೇಗಿದೆ ಕಾಲೇಜ್ ಕೇಳೋಣ. ಹೇಗಿದೆಯಮ್ಮ ಕಾಲೇಜ್? ಓಕೆ, ಚೆನ್ನಾಗಿದೆ, ಬಟ್ ಫ್ರೆಂಡ್ಸ್ ಅಡ್ಜಸ್ಟ್ ಆಗಬೇಕು ಇನ್ನು. ಇವಾಗ ಗೊತ್ತಲ್ಲ, ಎಲ್ಲ ನಮ್ಮ ಪೂರ್ಣಿನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಕಡೆಯಿಂದ ರಿಕ್ವೆಸ್ಟ್, ಯಾರೇ ಫ್ರೆಂಡ್ಸ್ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಪೂರ್ಣಿನ. ಆ್ಯಂಡ್ ಆರಾಮಾಗಿ ಮಜಾ ಮಾಡಿಕೊಂಡು ಓದ್ಕೊಳ್ಳಿ ಇಂಜಿನಿಯರಿಂಗು. ಯಾವ ಕಾಲೇಜ್ ಪುಣೆ? ಸಾರಿ. ಓಕೆ ಗೈಸ್, ನಮ್ಮ ಪೂರ್ಣಿ ಸೇರ್ಕೊಂಡಿರೋ ಕಾಲೇಜಲ್ಲಿ ಯಾರ್ಯಾರು ಈ ಬ್ಲಾಗ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ನನ್ನ ಬ್ಲಾಗ್ಸ್ನ ಹೀಗೆ ನೋಡ್ತಾ ಇರಿ ಅಷ್ಟೇ. ಗೈಸ್, ಇಲ್ಲ ನೋಡಿ, ಇವ್ರನ್ನ ನೋಡಿ ಹೆಂಗೆ ನಿಂತವ್ರೆ ನೋಡಿ. ಜೂಮಲ್ಲಿ ತೋರಿಸಿ. ಓ, ಆಯ್ ಮಾಡ್ತಿದ್ದ ನಮ್ಮ ಅಮ್ಮ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ನನ್ನ ಹತ್ರನೇ ಮಾತಾಡುತ್ತೆ. ಇವಾಗ ಅಮ್ಮ ಎಲ್ಲ ಕೇಳ್ತವ್ರೆ, ನಿಮ್ಮ ಮಮ್ಮಿ ಜೊತೆ ಒಂದಿನ ಫುಲ್ಲು ವ್ಲಾಗ್ ಮಾಡಿ ಅಂತ. ಮಾಡೋಣ? ಓಕೆ ಗೈಸ್, ಮಾಡೋಣ. ಹೋಗ್ರಿ ಮಾಡೋಗಿ. ಮಾಡೋದಾ? ಹೋಗದ ಅಂದ್ರೆ ಕಾಯ್ತಾ ಇರ್ತೀರಲ್ಲ. ನಮ್ಮನ್ನ ಬಿಟ್ಟು ಓಡೋಗ್ತಾರೆ ನೋಡಿ ಗೈಸ್. ನಾವಿಲ್ಲಿ ನಮ್ಮ ಊರು ಸ್ವಲ್ಪ ಮುಂದೆ ಬಂದ್ರೆ ಇದು ಹೊಸಳ್ಳಿನೇ, ನಮ್ಮೂರೇನೆ. ಸೊ ಇಲ್ಲೊಂದು ಚೆನ್ನಾಗಿದೆ, ಇದೊಂದು ಸ್ಪಾಟು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆಲ್ಸೋ ಇಲ್ಲಿ ನೋಡಿ, ಇದು ಕೆರೆ. ಅಲ್ಲಿ ನೀರು ಕುಡಿಸ್ತಾ ಇದ್ದಾರೆ ದನಕ್ಕೆಲ್ಲ. ಇನ್ನೇನಿನ್ನೊಂದು 1.5 ಅವರ್ 2 ಅವರಲ್ಲಿ ಗೈಸ್, ಕ್ಯಾಮ್ರಾದಲ್ಲಿ ವಿಡಿಯೋನೇ ಮಾಡಕ್ ಬರ್ತಾ ಇಲ್ಲ ಇವ್ರು ಯಾರಿಗೂ. ಅದು 3 ಟ್ಯಾಪ್ ಮಾಡ್ಬಿಟ್ಟೆ, ಅದಕ್ಕೆ ಡಬಲ್ ಟ್ಯಾಪ್ ಮಾಡಿದ್ಯಾ? ಫೋಕಸ್ ಆಗಿದ್ಯಾ? ಸೊ ಮತ್ತೆ ಇದು ನಮ್ದು ಯಾವ್ದೋ, ಇಲ್ಲ ಯಾವ್ದು ಜಮೀನ್ ನಮ್ದು ಅಂತಿರಲ್ಲ, ಯಾವ್ದು? ಇದು ಇಲ್ಲಿ ಫಸ್ಟ್ ಎಲ್ಲ ಇದಾಕಿದ್ರು, ಏನು ಕಾಕಡ ಗಿಡಗಳು ಹಾಕಿದ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನೆಲ್ಲ ಕಿತ್ಬಿಟ್ಟು ಎಷ್ಟು 15 ರೂಪಾಯೋ 20 ರೂಪಾಯೋ ಕೊಡೋರು. ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದು ಅಂಗಡಿಗೆ ಹಾಕ್ಬಿಟ್ಟು ತಿಂಗಳಿಗೆ ಇಷ್ಟು ಅಂತ ಈಸ್ಕೊತಾ ಇದ್ವಿ ನಮ್ಮ ಮೊಮ್ಮಕ್ಳುಗಳು. ನಾನು, ನಮ್ಮ ಅರ್ಪಿತಕ್ಕ ಅವರೆಲ್ಲರೂ ಇಷ್ಟು ಫುಲ್ಲು ಗಿಡಗಳಿದ್ವು. ಎಲ್ಲದ್ರಲ್ಲೂ ಡೈಲಿ ಕೀಳೋದು, ಹಾಕೋದು ಅಂಗಡಿಗೆ. ಅವ್ರು ತಿಂಗ್ಳಿಗೆ ಒಂದ್ಸಲ ಇಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಕೊಡೋರು. ಅದರಲ್ಲೆಲ್ಲರೂ ಹಂಚ್ಕೊಂಡು ಏನಾದ್ರು ತಗೊಳ್ಳೋದು, ತಿಂಡಿ ತಿನ್ನೋದು ಅದೆಲ್ಲ ಮಾಡ್ತಾಯಿದ್ವಿ. ಸೊ ಅದೊಂದು ಮೆಮೊರಿ. ಸೊ ಹಾಗಾಗಿ ಇಲ್ಲಿ ಬಂದ್ವಿ, ಇಲ್ಲಿ ಶೂಟ್ ಮಾಡ್ತಾ ಇದೀವಿ. ಇದು ನೋಡಿ, ನೀರೇ ಇಲ್ಲ. ಮಳೆ ಬಂದ್ರೆ ಯಾಕಣ್ಣ ನೀರಿಲ್ಲ ಇಲ್ಲಿ? ಅಲ್ಲ, ಅಲ್ಲೊಂದು ಇದಿದೆ, ಬಾವಿ ಇದೆ. ಸಾರಿ, ಇಲ್ಲೇ ಇದೆ. ಇಲ್ಲಿ ನಾನು ಅಲ್ಲಿ ಅನ್ಕೊಂಡೆ, ಇಲ್ಲೊಂದು ಬಾವಿ ಇದೆ ನೋಡಿ. ನೀರೈತಾ ಅಣ್ಣ? ನೀನು ಪೂರ್ಣಿ ಅವ್ರ ಮನೆಗೆ ಬಂದಿಲ್ಲ ಅಲ್ಲ?
ಹೋಗಿದ್ದೀನಲ್ಲ. ಹೋಗಿದ್ದೀರಾ? ಅಲ್ಲಿ ಬಾವಿ ಇತ್ತು, ನೋಡಿದ್ದೀರಾ? ನೋಡಿದ್ದೀರಾ? ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಒಳ್ಳೆ ಲೈಫ್ ಒಂಥರ ಚಂದ ಒಂದೊಂದ್ಸಲ ಅನಿಸುತ್ತೆ. ಅದು ಏನೋ ಹಸು ಸಾಕೋದು, ಅದಕ್ಕೆ ನೀರು ಕುಡಿಸೋದು, ಹುಳ ಮೇಯಿಸೋದು, ಅದೆಲ್ಲ. ಸೊ ಅವರಿಬ್ರು ಅಲ್ಲಿ ವಿಡಿಯೋ ಮಾಡ್ತವ್ರೆ, ನಾವಿಬ್ರು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಕಾಣಿಸ್ತಲ್ಲ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ಟೇಕ್ ಕೇರ್, ಬಾಯ್. ದೇವ್ರು ತೊಗೊಂಡು ಬಂದಿದ್ದಾರೆ ನಮ್ಮಣ್ಣ, ಬನ್ನಿ. ಸೊ ನಮ್ಮ ಅಜ್ಜಿ ಮನೇಲಿ ಆ್ಯಕ್ಚುಲಿ ದೇವ್ರು ಪೂಜಿಸ್ತಾರೆ. ನಮ್ಮ ಮನೇಲಿ ನಾವೇನು ದೇವ್ರ ಪೂಜೆ ಅಲ್ಲ, ಜಸ್ಟ್ ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು. ನಮ್ಮ ಅಜ್ಜಿ ಮನೇಲಿ ಅವ್ರದ್ದು ಮನೆ ದೇವರಾಗಿರೋಂಥ ತಿಮ್ಮಪ್ಪ ದೇವ್ರದ್ದು ಏನೋ ಅಂತಾರಪ್ಪ ಅದಕ್ಕೆ, ದೊಡ್ಡಮ್ಮ ಅದಕ್ಕೆ ಏನಂತ ಕರೀತಾರೆ? ಹಾಂ, ಬಿಲ್ಬಾಣ. ಬಿಲ್ಬಾಣನ ತಂದು ಇಟ್ಟು ಪೂಜೆ ಮಾಡೋದು. ಸೊ ಹೇಗಿರುತ್ತೆ ಪೂಜೆ ನೋಡಿ. ಇವರೇ ನಮ್ಮ ತಾತ ಎಲ್ಲೇಗೌಡ್ರು. ಇನ್ನು ಊಟ ಎಲ್ಲ ಏನೂ ಬಡಿಸಿಲ್ಲ. ಇದು ದೇವರು, ಪ್ರತಿ ವರ್ಷ ಇದನ್ನು ತಂದು ಇಟ್ಟು ಪೂಜೆ ಮಾಡ್ತೀವಿ. ದೇವರು ತಿಮ್ಮಪ್ಪಂಗೆ ಬಿಲ್ಲು ಬಾಣ ಮತ್ತೆ ಪಂಜಿ ಇರುತ್ತೆ. ಸೊ ಬಿಲ್ಲು ಬಾಣನ ಮನೆಗೆ ತಗೊಂಡು ಪೂಜೆ ಮಾಡ್ತೀವಿ. ಹೌದು. ಓ ಬಿತ್ತು ಹೂವು, ತಿಮ್ಮಪ್ಪ ಹೂವ ಮರ ಕೊಡ್ತಾನೆ, ಅದೇ ಇನ್ನು ಕಣ್ ಮರ ಬಿಡ್ತಾನೆ ಇಲ್ಲ. ಅದೇ ಕಣ್ಣು ಯಾವಾಗ ಬಿಡ್ತಾರ ಗೊತ್ತಿಲ್ಲ. ಯಾವಾಗ ಬಿಟ್ಟಾರ ಗೊತ್ತಿಲ್ಲ. ನಮ್ಮ ಅಜ್ಜಿನೂ ತಿಮ್ಮಪ್ಪ ಲೋಕ್ಲೆ ಅಲ್ವಾ ಅಜ್ಜಿ? ಅವ್ರು ಬಿಡ್ತಾರೆ, ನಿಮ್ದೇ ಪೇರಿ ಇಲ್ಲ, ದೇವ್ರುಗಳೇನು ಬಿಡ್ತವೆ. ಹಂಗಂತೀರ? ತಿಮ್ಮವ್ವ ಏನು ಫ್ರೇಮಲ್ಲಿ ಕೂತವ್ರಿಬ್ರು. ಇವಾಗ ಪೂಜೆ ಪ್ರಾರಂಭ ಆಗುತ್ತೆ ನೋಡಿ. ಇದು ತಿಮ್ಮಪ್ಪನ ಸ್ವಾಮಿದು ಇದು ಬಿಲ್ಲು ಬಾಣ ತಂದಿರ್ತೀವಲ್ಲ, ಹಾಗಾಗಿ ಫಸ್ಟ್ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಂತ ಪದ್ಧತಿ. ಹಾಗಾಗಿ ನಮ್ಮಣ್ಣ ಹಣ್ಣು ಕಾಯಿ ಎಲ್ಲ ಇದು ಮಾಡಿ ಪೂಜೆ ಮಾಡ್ತಾ ಇದ್ದಾನೆ. ಪ್ರತಿ ವರ್ಷವೂ ಅವನೇ ಮಾಡೋದು. ಗೈಸ್ ಯಾರು ಹಿರಿಯರು ಯಾಕೆ ನಂದಿ? ಇಲ್ಲ ಇಲ್ಲ, ಅವೇ ಇವೆಲ್ಲ ಕಟ್ಟೆ ಬಿಡಲ್ಲ, ಹಂಗೆ ಹಾಕ್ತೀನಿ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ ನಾವು. ಪಕ್ಕ ನಾನ್ ವೆಜ್ ಊಟ, ಮುದ್ದೆ, ಕಾಳುಗೊಜ್ಜು ಸಕ್ಕದಾಗಿದೆ. ಬಟ್ಟಿಂಗ್ ಶುರು. ನನಗೆ ಬೇಡ ದೊಡ್ಡಿ, ಬೇಡ. ಚಿಕನ್, ಹಾಂ, ಬಿಸಿ ಬಿಸಿ ಕಬಾಬ್ ಬರ್ತಾ ಇದೆ, ಅಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ. ಹಾಂ, ಇವಾಗಿಲ್ಲಿ ನಾವು ಊಟ ಮಾಡ್ತಾ ಇದೀವಿ. ನಾವೇ ಲಾಸ್ಟ್, ನಾನು, ನಂದಿ, ಅಂಕಲ್, ಪೂರ್ಣಿ ಹಾಗೂ ಸುಮಿ ಅಕ್ಕ. ಎಸ್ ಗೈಸ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇದ್ದಾರೆ. ಯಾರು ವಿನ್ ಆಗ್ತಾರೆ? ಇಂಡಿಯಾ. ಎಸ್ ದೊಡ್ಡಪ್ಪ, ಇಂಡಿಯಾ ವಿನ್. ನಂದೇಶ್, ಇಂಡಿಯಾ. ಫಸ್ಟ್ ಬಾಲ್ 6 ಹೋಗಿದೆ. ನಿಖಿಲ್ ರವೀಂದ್ರ, ಇಂಡಿಯಾ. ಪಂಚ. ನಾನಿವಾಗ ಫೇಸ್ ವಾಶ್ ಮಾಡಿಕೊಂಡು ನಮ್ಮ ಅಜ್ಜಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ನಾನಿವಾಗ ಹಾಸಬೇಕು, ಅಂದರೆ ಎಲ್ರಿಗೂ ಹಾಸಿ. ಅಕ್ಕ ಹೋಗಿ ಇವಾಗ ಎಲ್ರಿಗೂ ಹಾಸ್ಕೊಟ್ಟು ನಾವು ಮಲ್ಕೊಳ್ಬೇಕು. ಆ್ಯಂಡ್ ನಾವು ಊರಿಗೆ ಅಂತ ಬಂದುಬಿಟ್ರೆ, ಅಂದರೆ ಅದರಲ್ಲೂ ಹೊಸಳ್ಳಿ ಮನೆಗೆ ಅಂತ ಬಂತು ಅಂತಂದರೆ ಬೇಗ ಮಲಗ್ತೀವಿ ನಾವು. ಆ್ಯಕ್ಚುಲಿ ನೆನ್ನೆ ಎಲ್ಲ ಒಂದು 10:30 ಮಲ್ಕೊಬಿಟ್ಟಿದ್ವಿ. ಸೊ ಇವಾಗಲೂ ಅಷ್ಟೇ ಮಲಗಬೇಕು, ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನು 2 ಎಡೆ ಇಟ್ಟಿದ್ದೀರಾ, ಮತ್ತು ಸ್ಯಾರಿ ಇಟ್ಟಿದ್ರಿ, ಕಲಶ ಇಟ್ಟಿದ್ರಿ ಅಂತ. ಏನದು ಅಂತಂದರೆ ನಮ್ಮ ತಂಗಿ ಅಂತಿದ್ದೀನಿ, ನಮ್ಮ ತಾಯಿ ತಂಗಿ ಒಬ್ಬರು ತೀರ್ಕೊಂಡಿದ್ರು. ಸೊ ಅವ್ರಿಗೂ ಸೇರಿಸಿ ಎಡೆ ಇಟ್ಟಿರೋದು, ಅಂದರೆ ನಮ್ಮ ಆಂಟಿ ಮತ್ತು ನಮ್ಮ ತಾತ ಇಬ್ರಿಗೂ ಇಟ್ಟಿದ್ದು. ಸೊ ನಮ್ಮ ಕಡೆ ಹೆಣ್ಮಕ್ಳಿಗೆ ವಿತ್ ಕಲಶ ಇಡ್ತಾರೆ. ಸೊ ಹಾಗಾಗಿ ಕಲಶ ಇಟ್ಟಿದ್ದು. ಸೊ ಇವತ್ತು ಪೂಜೆ ತುಂಬ ಚೆನ್ನಾಗಾಯಿತು, ಎಲ್ಲರೂ ಬಂದಿದ್ದರು. ನಮ್ಮ ಅಮ್ಮು ಮಾತ್ರ ಮಿಸ್ಸಿಂಗ್ ಅಷ್ಟೇ. ಸೊ ಇನ್ನೇನಿಲ್ಲ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ಮೈಸೂರಲ್ಲಿ ಸಿಗ್ತೀನಿ. ಬಾಯ್.